ನೀವು ಅಕ್ಸೆಪ್ಟ್ ಮಾಡದೆ ನೀವು ಸುಮ್ಮನೆ ಮೊಂಡವಾದ ಮಾಡಿದ್ರೆ ವೇಸ್ಟ್ ವೇಸ್ಟ್ ವೇಸ್ಟ್. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಓಕೆ, ಮುಂದಿನ ಸ್ಟೋರಿಯತ್ತ ಗಮನಿಸೋಣ. ಇರ್ಲಿ ಸೌಜನ್ಯ ಡಿ ಗ್ಯಾಂಗ್ಗೆ ಬಿಗ್ ಶಾಕ್. ಚಂದ್ರಕಲಾ ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೆಂಗಿರ್ಬೇಕು? ನೆಮ್ಮದಿಯಾಗಿರ್ಬೇಕು. ಹೆಂಗಿರ್ಬೇಕು? ಯಾಕೆ ನೆಮ್ಮದಿಯಾಗಿರ್ಬೇಕು? ಅಂದ್ರೆ ಮನುಷ್ಯ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೆಮ್ಮದಿನೇ ಇಂಪಾರ್ಟೆಂಟ್. ಎಲ್ಲಿ ನೆಮ್ಮದಿಯಾಗಿರ್ಬೇಕು? ಜೀವನದಲ್ಲೋ ಜೈಲಲ್ಲೋ? ಸದ್ಯದ ಪರಿಸ್ಥಿತಿ ಹಂಗಿದೆ. ಸದ್ಯದ ಪರಿಸ್ಥಿತಿ ಹೆಂಗಿದೆ ಹೇಳಕ್ಕಾಗಲ್ಲ. ನೆಮ್ಮದಿ ಅಂತೂ ಇಲ್ಲ ಎಲ್ಲ ಕಡೆನೂ. ಓಕೆ, ಕೈ ಹಿಡಿಲಿಲ್ಲ ಫ್ಯಾನ್ಸ್ ಹಾರೈಕೆ, ಮತ್ತೆ ಜೈಲು ಸೇರಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಗಾಲಾಗ್ಬಿಟ್ಟಿದ್ದಾರೆ ಕಾಟೇರ. ಮತ್ತೆ ಜೈಲು ಸೇರಿದೆ ದರ್ಶನ್ ಅಂಡ್ ಗ್ಯಾಂಗ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಟೇರ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ಬಂದಿದೆ. ಈ ಬಾರಿ ಹೊರಬರುವುದು ಅಷ್ಟು ಸುಲಭದ ಮಾತಲ್ವೇ ಅಲ್ಲ. ಸುಪ್ರೀಂ ಮೈಲಿಗಲ್ಲಿನ ತೀರ್ಪು ಕೇಸ್ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಕೇಸ್ನ ಟ್ರಯಲ್ ಶುರುವಾಗಿದೆ. ಶಿಕ್ಷೆಯ ತೂಗುಗತ್ತಿ ಎದುರುಗಡೆನೇ ಇದೆ. ಜೈಲಿನಲ್ಲಿರೋ ದರ್ಶನ್ಗೆ ಭವಿಷ್ಯದ ಚಿಂತೆಯಾಗ್ತಾ ಇದೆ ನೋಡಿ. ಪವಿತ್ರ ಮಾತ್ರ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ. ಏನ್ ಸೈಲೆಂಟ್ ಇಲ್ಲ, ಫುಲ್ ವೈಲೆಂಟ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಮುಂದೆ ಫೋಸ್ ಕೊಟ್ಟಿದ್ದಾರೆ, ಮತ್ತೆ ನಗನಗುತ್ತಾನೆ ಹೋಗಿದ್ದಾರೆ. ಸೊ ಅವ್ರಿಗೊಂಥರ ಎದುರುಗಡೆ ಇರೋರ್ನ ಉರಿಸುವಂತಹ ಚಾಳಿ ಇರ್ಬೋದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಹೋಗ್ತಾ ಇರೋದು ಜೈಲಿಗೆ, ಎಲ್ಲೋ ತಾಜ್ ಹೋಟೆಲ್ಗೆ. ಬಟ್ ಇಲ್ಲಿ ಪವಿತ್ರ ಗೌಡ ಸ್ಟೈಲು ಸ್ಮೈಲು ಎಲ್ಲ ಅದೇ ತರ ಇತ್ತು. ಏನ್ ಜೈಲಿಗೆ ಹೋಗ್ತಾ ಇದ್ದಾಳ ಅಥವಾ ಎಲ್ಲಾದ್ರೂ ಕಾಶ್ಮೀರ ಟ್ರಿಪ್ ಹೋಗ್ತಾ ಇದ್ದಾಳ ಅನ್ನೋ ರೀತಿನೇ ರೆಡಿ ಆಗ್ಬಿಟ್ಟು ಫುಲ್ ಐಫೈ ಆಗಿನೇ ಜೈಲಿಗೆ ಹೋಗಿದ್ದಂತಹ ಮಹಿಳೆ ಅಂದ್ರೆ ಮೇ ಬಿ ಪವಿತ್ರ ಗೌಡ ಅಂತಾನೆ ಹೇಳ್ಬೋದು. ಒಂದ್ ಕಡೆ ದುಃಖ ಇಲ್ಲ, ದುಮ್ಮಾನ ಇಲ್ಲ, ಮಗಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವಂಥ ಬೇಸರ ಇಲ್ಲ. ಸೊ ಆ ರೀತಿ ಪವಿತ್ರ ಗೌಡ ಇವತ್ತು ಏನು ಕಾಣಿಸ್ಕೊಂಡ್ರು. ಸೊ ಹಾಗಾಗಿ ದರ್ಶನ್ಗೇನೋ ಅನುಭವಿದೆ, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಫೋಟೋ ನೋಡ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ಫೋಟೋಗಳು ಇವೆಲ್ಲ. ನಟ ದರ್ಶನ್ ಅವರ ಇವರು ಅನ್ನುವಂಥ ಒಂದು ಅನುಮಾನ ವ್ಯಕ್ತ ಆಗ್ಬಿಡುತ್ತೆ. ಎಂತಹ ಹ್ಯಾಂಡ್ಸಮ್ಮು, ಹೈಟು, ವೆಯ್ಟು, ಪರ್ಸನಾಲಿಟಿ, ನಿಜವಾಗ್ಲೂ ಅನ್ಸುತ್ತೆ ದಿವಿ. ಏನಂತ ಅನುಮಾನ ವ್ಯಕ್ತ ಆಯ್ತು? 6 ಅಡಿ ಕಟ್ಔಟು, ಎಂಥ ಬಾಡಿ ಮೇಂಟೈನ್ ಮಾಡಿದ್ರು, ನೋಡೋದಕ್ಕೆ ಸುರಸುಂದರ ಅನ್ನೋ ತರ ಇದ್ರು. ಈಗ ನೋಡಿದ್ರೆ ಈಗ ಚೆನ್ನಾಗಿಲ್ವಾ? ಇಲ್ಲ, ಬೇಜಾರಾಗುತ್ತೆ ಅಂತ. ಚೆನ್ನಾಗಿಲ್ವಾ? ಇಲ್ಲ, ಅವ್ರು ಮೊದ್ಲಿಗಿಂತ ಈಗೇನ್ ಚೆನ್ನಾಗಿಲ್ಲ. ಈಗ ಚೆನ್ನಾಗಿದಾರ ಚೆನ್ನಾಗಿಲ್ವಾ ಹೇಳಿ. ಅಂದ್ರೆ ಮೊದ್ಲಿಗೆ ಈಗ ನೀವು ದರ್ಶನ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಹೇಳ್ಬೇಕಾ ಫ್ಯಾನ್ಸ್ಗೆ? ಅಲ್ಲಲ್ಲ, ಆತರ ಅಲ್ಲ. ಅವ್ರದೇ ಆದಂತ ಅಭಿಮಾನಿ ಬಳಗ ಇದೆ. ಬಟ್ ಈ ಪೊಸಿಷನ್ಗೆ ಬರುವಂತ ಅವಶ್ಯಕತೆ ಇರ್ಲಿಲ್ಲ. ಅಂದ್ರೆ ಮೊದ್ಲು ಚೆನ್ನಾಗಿದ್ರು ಈಗ ಚೆನ್ನಾಗಿರ್ಲಿಲ್ಲ ಅಂತ. ಅಲ್ಲ ಚಂದ್ರಕಲಾ, ನೀವು ಲಾಸ್ಟ್ ಟೈಮ್ 7 ತಿಂಗಳು ಜೈಲಲ್ಲಿದ್ದಾಗ ಅವ್ರು ಆಚೆ ಕಡೆ ಬಂದಾಗ ಅವ್ರ ಸ್ಕಿನ್ ಟೋನ್ ಎಲ್ಲ ಬಹಳ ಚೆನ್ನಾಗಿತ್ತು, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ರು. ನಿಮ್ ಮುಂದಕ್ಕೆ ಹಾಕ್ತಾರೆ ಬಿಡಿ, ಯಾಕೆ ಚಿಂತೆ ಪಡ್ತೀರಾ? ನಂಗೆ ಗೊತ್ತು ನೀವು ಫ್ಯಾನ್ ಅಂತ. ಹೌದಾ? ಓಕೆ, ಇರ್ಲಿ. ಜೈಲಿನಲ್ಲಿರೋ ದರ್ಶನ್ಗೆ ಭವಿಷ್ಯದ ಚಿಂತೆ. ಹೌದು, ಚಿಂತೆ ಮಾಡಲೇಬೇಕು. ಯಾಕಂತಂದ್ರೆ ಅದ್ಭುತವಾದ ನಟ ಚಂದ್ರಕಲಾ. ನಾವು ಈ ಕೇಸನ್ನ ಹೊರತುಪಡಿಸಿ ಮಾತನಾಡೋದಾದ್ರೆ ಈ ದತ್ತ ಸಿನಿಮಾ ನೋಡಿದಿರ ನೀವು? ಹೆಂಗಿದೆ ಸಿನಿಮಾ? ಸಾರಥಿ ಹೆಂಗಿದೆ? ಆ ಟೈಮಲ್ಲೂ ಜೈಲಲ್ಲಿದ್ರು ಬಿಡಿ, ಹಿಟ್ ಆಯ್ತು. ಆ ಟೈಮಲ್ಲೂ ಜೈಲಲ್ಲಿದ್ರು. ಈ ಟೈಮಲ್ಲೂ ಜೈಲಲ್ಲಿ ಇರೋದ್ರಿಂದ ಡೆವಿಲ್ ಹಿಟ್ ಆಗ್ಬೋದು. ಈ ಡೆವಿಲ್ ಅಂತ ಹೆಸರಿಟ್ಟಿದ್ರೆ ಯಾಕೋ ದರ್ಶನ್ ಕಳಂಕ ಆಗೋಯ್ತಾ? ಯಾಕೋ ಪ್ರಾಬ್ಲಮ್ ಆಗಿರ್ಬೋದು. ಯಾರೋ ಗುರುಜಿ ಹೇಳ್ತಾ ಇದ್ರಲ್ಲ, ಡೆವಿಲ್ ಅಂತ ಹೆಸರಿಟ್ಟಿದ್ದೆ ಅವರಿಗೆ ಪ್ರಾಬ್ಲಮ್ ಅಂತ. ಇರ್ಬೋದು, ಹೇಳಕ್ಕಾಗಲ್ಲ. ಸಾಕಷ್ಟು ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ. ಕಷ್ಟಪಟ್ಟು ಬೆಳೆದು ಬಂದಂಥ ವ್ಯಕ್ತಿ, ಲೈಟ್ ಮ್ಯಾನ್ ಇಂದ ಕೆಲಸ ಮಾಡಿದ್ದಾರೆ. ಆಮೇಲೆ ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ. ಅವರ ಸಹಾಯ ಮಾಡುವಂತ ಎಷ್ಟೋ ವಿಡಿಯೋಗಳನ್ನು ಕೂಡ ನಾವು ಕಂಡಿದ್ದೇವೆ, ಗಮನಿಸಿದ್ದೇವೆ. ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ. ಮತ್ತೆ ಪ್ರಾಣಿ ಪಕ್ಷಿಗಳು ಕಂಡ್ರೆ ಈತನಿಗೆ ಪ್ರಾಣ. ಪ್ರಾಣಿ ಪಕ್ಷಿಗಳನ್ನೇ ನೋಡಿಕೊಳ್ಳುವ ಈತ ಆಫ್ಟರ್ ಆಲ್ ಒಂದು ಹುಡುಗಿಗೋಸ್ಕರ, ಹುಡುಗಿ ಅಲ್ಲ ಮಹಿಳೆಗೋಸ್ಕರ, ಆಂಟಿಗೋಸ್ಕರ, ಓಪನ್ ಆಗಿ ಹೇಳ್ತೀನಿ. ಓಕೆ, ನಿಮ್ಮ ದಾರಿಗೆ ಬರೋಣ. ಮಹಿಳೆಗೋಸ್ಕರ ಬೇಕಿತ್ತಾ? ಅವಶ್ಯಕತೆ ಇರಲಿಲ್ಲ. ಚಿನ್ನದಂತ ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡನಿಗೋಸ್ಕರ, ತನ್ನ ಪತಿಗೋಸ್ಕರ ದೇವಸ್ಥಾನ ಸುತ್ತಿದ್ದು, ಹಾಗೆ ಹೋರಾಟ ಮಾಡಿದ್ದು. ನನ್ನ ತಮಾಷೆ ಅಲ್ಲ ಚಂದ್ರಕಲಾ. ನಾನು ಅಂದುಕೊಂಡಿದ್ದೇನೆ, ನಾನು ಕೂಡ ಸಿಕ್ಕಿದ್ರೆ ಇಂಥ ಹೆಂಡತಿ ನನಗೆ ಸಿಗಬೇಕು, ಇಂಥ ಹುಡುಗಿ ನನಗೆ ಸಿಗಬೇಕು. ಅಷ್ಟು ಅದ್ಭುತ. ಚಿಂದಂತ ಹೆಂಡತಿ, ಚಿಂದಂತ ಮಗ. ಕುಟುಂಬ ಬೇಕಾದಷ್ಟು ಕಾರ್ಗಳಿತ್ತು, ಬೇಕಾದಷ್ಟು ಬೈಕ್ ಇತ್ತು.
ಕೋಟ್ಯಾಂತರ ಅಭಿಮಾನಿ ಬಳಗ ಇದೆ. ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಡ್ತಾನಂತೆ. ಇದಕ್ಕೆ ಮೂಲ ಉದಾಹರಣೆ ದರ್ಶನ್ ಅವರು. ಈಗ ಪ್ರಾಬ್ಲಮ್ ಅದೇ, ಈ ಸಮತಾ ಅಂತ ಈ ಪವಿತ್ರ ಗೌಡನ ಆಪ್ತ ಸ್ನೇಹಿತೆ ಆಕೆ ಎಲ್ಲೋ ಒಂದು ಮಾಧ್ಯಮದಲ್ಲಿ ಹೇಳೋದನ್ನ ಗಮನಿಸ್ತಾ ಇದ್ದೆ ನಾನು. ಯಾರೋ ಕೇಳ್ತಾರೆ ಆಕೆಯನ್ನ, ಪವಿತ್ರ ಗೌಡಳಿಂದ ದರ್ಶನ್ ಕೆಟ್ನು, ದರ್ಶನ್ನಿಂದ ಪವಿತ್ರ ಗೌಡ ಕೆಟ್ನು. ಇದೇ ಪ್ರಶ್ನೆ ನಿಮಗೆ ಕೇಳಿದ್ರೆ ನೀವೇನು ಹೇಳ್ತೀರಾ? ಇಲ್ಲ, ದರ್ಶನ್ ಮೇ ಬಿ ಪವಿತ್ರ ಗೌಡ ಅವರಿಂದ ಕೆಟ್ಟರು ಅಂತ ಅನ್ಸುತ್ತೆ. ಹಂಗಂತೀರಾ? ಒಂದು ಹೆಣ್ಣಾಗಿ ಒಂದು ಹೆಣ್ಣನ್ನು ಹೆಣ್ಣು ನೋಡಿ, ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗೆ ಇರ್ಬೇಕು ದಿವಿ, ಅದು ಬಿಟ್ಟು ಹದ್ದು ಮೀರಿದ್ರೆ ಹಿಂಗೆ ಆಗೋದು. ಗಂಡು ಮಕ್ಳು ಹೆಂಗಿರ್ಬೇಕು ಹಂಗಿರ್ಬಾರ್ದಾ? ಗಂಡು ಮಕ್ಳು ಏನ್ ಬೇಕಾದ್ರೂ ಮಾಡ್ಬೋದಾ? ಇಲ್ಲ, ಅದು ಹಂತ ದಾಟಬಾರ್ದು. ಯಾರೇ ಆಗಿರ್ಬೋದು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಹಂತ ಅನ್ನೋದು ದಾಟ. ಈಗ ರೇಣುಕಾ ಸ್ವಾಮಿ ಮಾಡಿದ್ ಸರಿನಾ? ಈಗ ಅವ್ರಿಗೂ ಇವ್ರಿಗೂ ಏನ್ ವ್ಯತ್ಯಾಸ? ದರ್ಶನ್ ಅವ್ರಿಗೂ ರೇಣುಕಾ ಸ್ವಾಮಿಗೆ ಏನ್ ವ್ಯತ್ಯಾಸ? ಅವರು ಕಂಡೋರ್ ಹೆಣ್ಣು ಮಕ್ಳ ಮೇಲೆ ಆಸೆ ಬಿದ್ರು, ಇವರು ಕಂಡೋರ್ ಹೆಣ್ಮಕ್ಳ ಮೇಲೆ ಆಸೆ ಬಿದ್ದಿದ್ದಾರೆ. ನಿಮ್ ಧೈರ್ಯ ಮೆಚ್ಚಬೇಕ್ರಿ. ಅಲ್ಲ, ಇರೋ ಫ್ಯಾಕ್ಟ್ ಅಲ್ವಾ? ಫ್ಯಾಕ್ಟೇ, ಹೌದು, ನಿಜ. ಆದ್ರೆ ಈ ದರ್ಶನ್ ಫ್ಯಾನ್ಸ್ ಮಾತ್ರ ರೇಣುಕಾ ಸ್ವಾಮಿನ ಮಾತ್ರ ಕಾಮುಕ ಅಂತ ಕರೀತಾರಪ್ಪ. ಮುಂದಕ್ಕೆ ನಾನೇನು ಹೇಳಲ್ಲ. ಈಗ ಆಯ್ತು, ಮ್ಯಾಟ್ರಿಕ್ ಬರೋಣ. ಸಮತಾ ಅವ್ರನ್ನ ಕೇಳಿದ್ರು. ಸಮತಾ ಅವ್ರನ್ನ ಕೇಳಿದಾಗ ನಾನು ಏನು ಹೇಳಕ್ಕಾಗಲ್ಲ, ಎಲ್ಲರೂ ಹೆಣ್ಣು ಮಕ್ಕಳನ್ನೇ ಬ್ಲೇಮ್ ಮಾಡ್ತಾರೆ, ಹೆಣ್ಮಕ್ಳನ್ನೇ ದೂಷಿಸ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೇನಿಲ್ಲ ಸಮತಾ ಅವರೇ, ತಪ್ಪು ಯಾರು ಮಾಡಿದ್ರು ಕೂಡ ತಪ್ಪೇ. ತಪ್ಪು ಗಂಡು ಮಾಡಿದ್ರು ತಪ್ಪೇ, ಹೆಣ್ಣು ಮಾಡಿದ್ರು ತಪ್ಪೇ. ಆಕೆಗೆ ಆತನಿಂದ ಅವಶ್ಯಕತೆ ಇತ್ತು. ಏನು ಅವಶ್ಯಕತೆ ಇತ್ತು? ಈತನಿಗೆ ಆಕೆಯಿಂದ ಏನೋ ಒಂದು ಅವಶ್ಯಕತೆ ಇತ್ತು. ಎಸ್, ಅಷ್ಟೇ, ಬೇರೆ ಏನಿಲ್ಲ. ಇವರು ಹೀರೋಗಳಲ್ವಾ, ಪಿಕ್ಚರಲ್ಲಿ ಹೆಂಗ್ ಬೇಕಂಗೆ ಹೊಡೆದು ಮಲಗಿಸಿದ್ರೆ ಯಾರು ಕೇಳೋರಲ್ವಲ್ಲ, ಏನೋ ನಡೆಯುತ್ತೆ ಅಂತ ಮಾಡಿದ್ದಾರೆ. ನೆಕ್ಸ್ಟ್, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತಾ? ಇದು ಯಾವ ಫ್ಯಾನ್ಸ್ ಅರಿಸ್ಕೊಳಕ್ ಆಗದೆ ಇರುವಂತಹ ಬ್ರೇಕಿಂಗ್ ಅಂತಾನೆ ಹೇಳ್ಬೋದು. ಆದ್ರೂ ಆಗ್ಬೋದು ಚಂದ್ರಕಲಾ. ಗೊತ್ತಿಲ್ಲ, 14 ವರ್ಷನ ಜೀವನ್ ಪರ್ಯಂತ ಜೈಲ. ಯಾಕಂದ್ರೆ ಬೇಲ್ ರದ್ದು ಮಾಡಿದ್ದು ಸುಪ್ರೀಂ ಕೋರ್ಟ್. ಹೌದು. ನಟ ದರ್ಶನ್ಗೆ ಆಗುತ್ತಾ ಹಾಗಾದ್ರೆ ಜೀವಾವಧಿ ಶಿಕ್ಷೆ? 7 ವರ್ಷ ಜೈಲ ಅಥವಾ 10 ವರ್ಷ ಜೈಲ, 14 ವರ್ಷ ಜೈಲ ಅಥವಾ ಜೀವನ ಪರ್ಯಂತಾನೆ ಜೈಲ? ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ಬೇಲ್ ಮೇಲೆ ಈಗ ಏನೇನೆಲ್ಲ ಆಗ್ತಾ ಇದೆ ನೋಡಿ. ಮತ್ತೆ ಬೇಲ್ ಕೊಡೋದಕ್ಕೆ ಯಾವ ಕೋರ್ಟ್ ನಿಂದಲೂ ಕೂಡ ಸಾಧ್ಯನೇ ಇಲ್ಲ. ಪ್ರಜ್ವಲ್ ರೇವಣ್ಣನ ಗತಿ ದರ್ಶನ್ಗೂ ಕೂಡ ಬರುತ್ತಾ? ಪರಪ್ಪನ ಅಗ್ರಹಾರದಲ್ಲಿ ಡಿ ಗ್ಯಾಂಗ್ ಚಡಪಡಿಸ್ತಾ ಇದೆ. ಚಿತ್ರದುರ್ಗದಲ್ಲಿ ಬಂಧಿಸಿದ್ದ ಮತ್ತಿಬ್ಬರು ಕೂಡ ಜೈಲು ವಶದಲ್ಲಿದ್ದಾರೆ. ಜೈಲು ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಅನಿವಾರ್ಯತೆ ಎದುರಾಗಿದೆ. ಈಗೇನು ಮಾಡೋಕ್ಕಾಗಲ್ಲ. ಉಪ್ಪು ಕುಡಿದ್ರು, ಅದೇನೋ ಹೇಳ್ತಾರಲ್ಲ, ಇಷ್ಟು ದಿನ ಐಷಾರಾಮಿ ಜೀವನ, ಅಲ್ಲಲ್ಲ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿದ್ರು. ಹೇಳ್ಬೇಕು ಅಂತಂದ್ರೆ ಐಷಾರಾಮಿ ಕಾರುಗಳು, ದೊಡ್ಡ ದೊಡ್ಡ ಬಂಗಲೆಗಳು, ಹಾಳು ಕಾಳು, ದಿನಕ್ಕೆ 10,000 20,000 ಖರ್ಚು ಮಾಡಿಕೊಂಡು ತಮ್ಮ ವೈಭೋಗದ ಜೀವನವನ್ನ ನಡೆಸಿದ್ರು. ಆದ್ರೆ ಈಗ ಜೈಲಲ್ಲಿ ಇದ್ಯಾವುದೂ ಕೂಡ ಇಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಖೈದಿಗಳಂತೆ ಬದುಕಬೇಕಾದಂತ ಅನಿವಾರ್ಯತೆ ಬಂದುಬಿಡ್ತು. ಅಂದ್ರೆ ಚಂದ್ರಕಲಾ ಅವ್ರು ಹೇಳಕ್ ಟ್ರೈ ಮಾಡಿದ್ದು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ. ಎಸ್, ಓಕೆ. ಈಗ ನಾನು ನೆನ್ನೆ ಕೂಡ ಹೇಳ್ತಾ ಇದ್ದೆ, ಇವತ್ತು ಒಂಚೂರು ಅರ್ಥ ಮಾಡಿಸ್ಬಿಡ್ತೀನಿ ನಾಡಿನ ಜನ